ರಾಜ್ಯ ಸರ್ಕಾರ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆ ಹೇಳಿ ಪಾದಯಾತ್ರೆಯನ್ನ ಮಾಡಿ ಸರ್ಕಾರ ಬಂದು 2.5 ವರ್ಷ ಆದರೂ ಸಹ ಅವರ ಮಿತ್ರ ಪಕ್ಷಗಳಂತ ಸ್ಟಾಲಿನ್ ಜೊತೆ ಮಾತಾಡಿದ್ದೇನೆ. ಅವರ ಹತ್ರ ಉತ್ತಮ ಸಂಬಂಧವನ್ನ ಇಟ್ಕೊಂಡು ಇವತ್ತು ಮೇಕೆದಾಟು ಯೋಜನೆಯನ್ನ ಸಾಯಿಸುವಂತ ಕೆಲಸ ಆಗ್ತಾ ಇದೆ. ಇವತ್ತು ಅಧಿವೇಶನ ನಡೀತಾ ಇದೆ. ಮೇಕೆದಾಟು ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮಹದಾಯಿ ಬಗ್ಗೆ ಇವತ್ತು ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕಿತ್ತು. ಅಧಿವೇಶನದಲ್ಲಿ ಆ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಹಣವನ್ನ ಇಟ್ಟಿದ್ದೀರಾ, ಯಾವಾಗ ನೀವು ಅಣೆಕಟ್ಟನ್ನ ಉಳಿಸ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತಗೋಬೇಕು. ಎಲ್ಲ ಲೋಕಸಭಾ ಸದಸ್ಯರು ಇವತ್ತು ಬಿಜೆಪಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಟನ್ನು ಹಾಕಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆಯನ್ನ ಮಾಡಬೇಕಾಗಿದೆ. ಮಾನ್ಯ ಹಿರಿಯ ರಾಜಕಾರಣಿಗಳಾದಂತಹ ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ ಮುಖಾಂತರ ಮಾತಾಡೋದ್ರ ಮುಖಾಂತರ ಮೇಕೆದಾಟು, ಕಳಸಾ ಬಂಡೂರಿ, ಮಹದಾಯಿ ಯೋಜನೆಗೆ ಅವಕಾಶವನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಏನ್ ಗಡಿ ಭಾಗದಲ್ಲಿ ಏನ್ ಅನೇಕ ರಾಜಕಾರಣಿಗಳಿದ್ದಾರೆ, ನಮ್ಮ ಕನ್ನಡದ ಹೆಸರಲ್ಲಿ, ಕರ್ನಾಟಕದ ಋಣದ ಹೆಸರಲ್ಲಿ ರಾಜಕೀಯವನ್ನ ಮಾಡಿ ಗೆದ್ದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಮಹಾರಾಷ್ಟ್ರದ ಓಟ್ಗಳು ಬರ್ತಾನೆ ಈ ಋಣವನ್ನ ಬಿಟ್ಟು ಓಟಿನ ಋಣಕ್ಕೆ ಮಾರಿ ಹೋಗ್ತಾ ಇದ್ದಾರೆ. ಕನ್ನಡದ ಮಣ್ಣಿನ ಋಣ ಇಲ್ಲ, ಓಟಿನ ಋಣಕ್ಕಾಗಿ ಮಾರಿ ಹೋಗ್ತಾ ಇದ್ದಾರೆ. ಇದಕ್ಕೆ ಎಚ್ಚರಿಸ್ತಾ ಇದೀವಿ. ಈ ನೆಲದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ನೆಟ್ ಬೋಟ್ಗಳನ್ನ ಟೈಟ್ ಮಾಡ್ತೀನಿ ಅಂತ ಇದ್ದಾರೆ. ಟೈಟ್ ಮಾಡಬೇಕಾಗಿರೋದು ಗಡಿ ಭಾಗದಲ್ಲಿ ಎಂಇಎಸ್ ಗುಂಡಗಳ ನೆಟ್ ಬೋಟ್ ಅನ್ನ ಟೈಟ್ ಮಾಡಬೇಕಾಗಿದೆ. ಇಲ್ಲಿ ತಮಿಳುನಾಡಿನ ಡಿಎಂಕೆ ಸ್ಟಾಲಿನ್ ಅವರ ನೆಟ್ ಬೋಟ್ ಅನ್ನ ಟೈಟ್ ಮಾಡೋದ್ರ ಮುಖಾಂತರ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ನಾಳೆ ಸಂಜೆ ಒಳಗಡೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಮನವಿಯನ್ನ ಅವರು ತಗೋಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ಈ ಕೂಡಲೇ ನೀರಿನ ದಾಹವನ್ನ ಮುಗಿಸ್ಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ನಾವೆಲ್ಲ ಕನ್ನಡ ಹೋರಾಟಗಾರರು, ಇವರು ರಾಜಕೀಯಕ್ಕಾಗಿ ಮೇಕೆದಾಟು, ಕಳಸಾ ಬಂಡೂರಿ, ಇದು ಮಾಜನ್ ವರದಿ, ಈ ರೀತಿ ಅನೇಕ ಯೋಜನೆಗಳನ್ನ ರಾಜಕೀಯಕ್ಕಾಗಿ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕನ್ನಡಕ್ಕಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡದ ಮನಸ್ಸುಗಳು ಇವತ್ತು ಕನ್ನಡವನ್ನ ಉಳಿಸ್ಕೋಬೇಕಾಗಿದೆ. ರಕ್ತದ ಕಣ ಇರುವ ತನಕ ಕನ್ನಡಕ್ಕಾಗಿ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ಸಂಘಟನೆಗಳು ಸಿದ್ಧವಾಗಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ವಾಟಾಳ್ ನಾಗರಾಜ್ ಅವರು ಅನೇಕ ಕನ್ನಡಿಗರ ವಿರುದ್ಧ ಆಗಿರುವಂತಹ ಅನ್ಯಾಯದ ವಿರುದ್ಧ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ನಾವು ಸಂಜೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನಾವು ನಿರ್ಧಾರವನ್ನ ತಗೊಂತೀವಿ. ನಮ್ಮ ಪಾದಯಾತ್ರೆ ನಾಳೆ ಇರೋದ್ರಿಂದ ಆ ಹೋರಾಟಕ್ಕೆ ಬೆಂಬಲ ಇರುತ್ತೆ. ಹೋರಾಟ ಮಾಡ್ತಾ ಇದೀವಿ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಂದ್ ಬಗ್ಗೆ ನಾವು ಸಂಜೆ ನಿರ್ಧಾರ ಮಾಡಿ ಪ್ರಕಟಣೆ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಕನ್ನಡದ ಹೋರಾಟ ಮಾಡ್ತಾ ಇದೀವಿ, ಈ ನೆಲದ ಹೋರಾಟ ಮಾಡ್ತಾ ಇದೀವಿ. ಕನ್ನಡ ನೆಲ ಜಲಕ್ಕೆ ಅಥವಾ ಕನ್ನಡಿಗರಿಗೆ ತೊಂದರೆ ಆದವಾಗ ಎಲ್ಲಾ ಸಂಘಟನೆಗಳು ಒಟ್ಟಿಗೆ ಹೋರಾಟವನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಏನು ಇವತ್ತಿನ ದಿನ ರಾಜ್ಯ ಸರ್ಕಾರ ಮೇಕೆದಾಟು ವಿಚಾರದ ಹೇಳಿ ಅಧಿಕಾರಕ್ಕೆ ಬಂತು. ಇವತ್ತಿನ ದಿನ ಮೇಕೆದಾಟು ಅನುಷ್ಠಾನ ಆಗ್ಲಿಕ್ಕೆ ರಾಜ್ಯ ಸರ್ಕಾರ ಯಾವುದೇ ತರ ಯೋಜನೆಗಳನ್ನ ರೂಪಿಸ್ಕೊಂಡಿಲ್ಲ. ಇದೇ ರೀತಿ ಕೇಂದ್ರ ಸರ್ಕಾರನು ಸಹ ಈ ವಿಚಾರವಾಗಿ ತಲೆ ತೋರ್ತಾ ಇಲ್ಲ. ಈ ಕೂಡಲೇ ಕುಮಾರಸ್ವಾಮಿ ಅವರು ನಾವು ಅಧಿಕಾರಕ್ಕೆ ಬಂದು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಈ ಕೂಡಲೇ ಮೇಕೆದಾಟು ಯೋಜನೆ ಮೋದಿ ಅವರ ಕೈಯಲ್ಲಿ ಸಿಗ್ನೇಚರ್ ಮಾಡಿಸಿ ಅನುಷ್ಠಾನಗೊಳಿಸ್ತೀನಿ ಅಂತ ಹೇಳಿದ್ರು. ಯಾವುದೇ ತರ ಇಲ್ಲಿವರೆಗೂ ಕೆಲಸ ಮಾಡಿಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಜೊತೆಗೂಡಿ ಮೇಕೆದಾಟು ಯೋಜನೆ ಆಗಬೇಕು. ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ದೊಡ್ಡ ಮಟ್ಟದ ಹೋರಾಟವನ್ನು ಆಗಬೇಕಾದ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇನ್ನೂ ದೊಡ್ಡ ಮಟ್ಟದ ಪಾದಯಾತ್ರೆ ಹಾಕಿ ನಾಳೆ ದಿನ ನಾವು ವಿಧಾನಸೌಧಕ್ಕೆ ಮುಖ್ಯ ಹಾಕುವ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇನ್ನೂ ನಾಳೆ ಹೆಚ್ಚಿನ ರೀತಿ ಕೆಲಸಕ್ಕೆ ಪಾಲ್ಗೊಳ್ತೇವೆ ಹೇಳ್ತಾ ಇದ್ದೀವಿ. ಅನುಷ್ಠಾನ ಆದ್ರೆ ಇನ್ನೂ ಬೃಹತ್ ಪ್ರಮಾಣದಲ್ಲಿ ಮುಂದಿನ ನಡೆಯನ್ನು ನಾವು ವಿಧಾನಸೌಧ ಮುಖ್ಯ ಹಾಕಂತ ಕೆಲಸ ಮಾಡಿದ್ರೆ ನೆಕ್ಸ್ಟ್ ನೇರವಾಗಿ ಮಂತ್ರಿಗಳು ಮತ್ತೆ ಏನ್ ಸಂಸದರು ಅವ್ರ ಮನೆಗೆ ನೇರವಾಗಿ ಮುಖ್ಯ ಹಾಕಂತ ಕೆಲಸ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀವಿ.